ಹಾಯ್ ಫ್ರೆಂಡ್ಸ್, ಇವತ್ತು ಬ್ರೇಕ್ಫಾಸ್ಟಿಗೆ ಎಗ್ ಬ್ರೆಡ್ ರೋಸ್ಟ್. ಅದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳು: 2 ಈರುಳ್ಳಿ, 4 ಮೆಣಸಿನಕಾಯಿ. ಈರುಳ್ಳಿ ಸಣ್ಣಗೆ ಕಟ್ ಮಾಡಬೇಕು, ಹಸಿಮೆಣಸಿನಕಾಯಿ ತುಂಬ ಸಣ್ಣಗೆ ಕಟ್ ಮಾಡಬೇಕು. ನೋಡಿದ್ರಲ್ಲ, ಅದು ತುಂಬ ಸಣ್ಣ, ಅಷ್ಟು ಸಣ್ಣಕ್ಕೆ ನಾವು ಕೈಯಲ್ಲಿ ಮಾಡೋಕ್ಕಾಗಲ್ಲ. 2 ಈರುಳ್ಳಿಗೆ 4 ಎಗ್ ಬೇಕಾಗತ್ತೆ. ಅದನ್ನು ಒಡೆದು ನಾವು ಸಣ್ಣಕ್ಕೆ, ಅಂದರೆ ನಾವು ಕೈಯಲ್ಲಿ ಕಟ್ ಮಾಡಿಲ್ಲ, ಮಿಷಿನಿಗೆ ಆನಿಯನ್ಸ್ ಹಾಕ್ಕೊಂಡು ಸಣ್ಣಕ್ಕೆ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡು, ಆನಿಯನ್ನು ವಿತ್ ಹಸಿಮೆಣ್ಸಿನ್ಕಾಯಿನೂ ಅದಕ್ಕೆ ಹಾಕ್ಕೊಂಡಿದ್ದೀವಿ. 4 ಎಗ್ಸ್ ಹೊಡೆದು ನಾವು ಸಣ್ಣಕ್ಕೆ ಕಟ್ ಮಾಡಿದ್ದು ಅದರಲ್ಲಿ ಒಳಗಡೆ ಹಾಕಬೇಕು. ಆ ಎಗ್ ಜೊತೆ ಏನು ಬೇಕಾಗಿದ್ರೆ ಸ್ವಲ್ಪ ಉಪ್ಪು, ರುಚಿಗೆ ತಗ್ಗ ನಾವು ಉಪ್ಪು ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು. ಎಗ್ಗಿಗೆ ಉಪ್ಪು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕ್ಕೋಬೇಕು. ನಮ್ಮ ಟೇಸ್ಟಿಗೆ ಉಪ್ಪು, 1/2 ಸ್ಪೂನ್ ಚಿಲ್ಲಿ ಪೌಡರ್, ಹಸಿಮೆಣ್ಸಿನಕಾಯಿ ಆಲ್ರೆಡಿ ಹಾಕಿದ್ದರಿಂದ ಚಿಲ್ಲಿ ಪೌಡರ್, 1/2 ಸ್ಪೂನ್ ಅರಿಶಿನ ಪೌಡ್ರು, 1/2 ಸ್ಪೂನ್ ಪೆಪ್ಪರ್ ಪೌಡರ್, 1/2 ಸ್ಪೂನ್ ಗರಂ ಮಸಾಲ, 1/2 ಚಾಟ್ ಮಸಾಲ ಹಾಕ್ಕೋಬೋದು, ಇಲ್ಲ ಗರಂ ಮಸಾಲ ಹಾಕ್ಬೋದು, ಯಾವುದಾದ್ರೂ ಒಂದು ಹಾಕ್ಕೋಬೇಕು. ಫುಲ್ ಬೀಟ್ ಮಾಡಬೇಕು. ಉಪ್ಪು, ಖಾರ, ಪೆಪ್ಪರ್, ಆನಿಯನ್ಸ್, ಎಗ್ಗು ಎಲ್ಲನೂ ಮಿಕ್ಸ್ ಮಾಡಬೇಕು. ತುಂಬ ಏನು ಉಂಡೆ ಕಟ್ಟದಂಗೆ ನಾವು ಕಲಿಸ್ತಾ ಇರಬೇಕು. ಫುಲ್ ಕಲಸಿ ನಮಗೆ ಉಪ್ಪು, ಖಾರ ಎಲ್ಲನೂ ಮ್ಯಾಗ್ನೇಟ್ ಹಾಕಬೇಕು. ಈ ಥರ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಇದೇ ಟೈಪ್ ಮ್ಯಾಗ್ನೇಟ್ ಮಾಡಿಕೊಂಡು ಆಮೇಲೆ ಸ್ಟವ್ ಹಂಚಿ ತವ ಇಟ್ಕೋಬೇಕು. ಹೀಟಾದಮೇಲೆ ಬ್ರೆಡ್ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೆ ತುಪ್ಪನ ಇಲ್ಲಾಂದರೆ ಬಟರ್ ಇದ್ರೂ ಓಕೆ. ನಾವು ನಮ್ಮ ಮನೆಯಲ್ಲಿ ಏನಿರುತ್ತೋ, ಇಲ್ಲ ಬಟರು ತುಪ್ಪ ಎರಡೂ ಇಲ್ಲಾಂದ್ರೂ ಆಯಿಲಲ್ಲಿ ಮಾಡಿದ್ರೂ ಏನಿಲ್ಲ, ಚೆನ್ನಾಗಿ ಬರುತ್ತೆ. ನಾವು ತುಪ್ಪ ಹಾಕ್ಕೊಂಡ್ರೆ ಆ ಟೇಸ್ಟ್ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು 2 ಸೈಡ್ ರೋಸ್ಟ್ ಮಾಡ್ಕೋಬೇಕು. ಒಂದೇ ಸತಿ 2 ಇಟ್ಕೊಂಡು ತುಪ್ಪ ಹಾಕ್ಕೊಂಡು ನಾವು ರೋಸ್ಟ್ ಮಾಡಬೇಕು. ಈ ಥರ ಸ್ವಲ್ಪ ಅದು ಫುಲ್ ಕೆಳಗಡೆ ಬ್ರೌನ್ ಕಲರ್ ಬರಬೇಕು. 2 ಬ್ರೆಡ್ಡು ಬ್ರೌನ್ ಬರಬೇಕು. ತುಪ್ಪದಲ್ಲಿ ಬೇಯಿಸ್ತಾ ಇರುವಾಗ ಫುಲ್ಲು ಗಮ್ ಅಂತ ಸ್ಮೆಲ್ ಬರುತ್ತೆ. ಇಲ್ಲ ಬಟರ್ ಇದ್ರೂ ಹಾಕ್ಕೋಬೋದು. ಈ ಥರ 2 ಸೈಡೂ ನಾವು ಬ್ರೆಡ್ ರೋಸ್ಟ್ ಮಾಡ್ಕೋಬೇಕು. ಈ ಥರ ಎಲ್ಲನೂ ನಾವು ಎಷ್ಟು ಬೇಕು ಅಷ್ಟು ರೋಸ್ಟ್ ಮಾಡೋ ಪಕ್ಕ ಇಟ್ಕೊಂಡು, ಅದನ್ನು ನಾವು ಮಿಕ್ಸ್ ಮಾಡ್ಕೊಂಡು ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ದ ಎಗ್ ಬಿಟ್ಟು ಅದರಲ್ಲಿ ಡಿಪ್ ಮಾಡಬೇಕು. ನಾವು ಏನು ಬ್ರೆಡ್ನ ರೋಸ್ಟ್ ಮಾಡಿಕೊಂಡು ಪಕ್ಕ ಇಟ್ಟಿದ್ವಿ, ಅದನ್ನು ತಗೊಂಡು ನಾವು ಡಿಪ್ ಮಾಡಿಕೊಂಡು ನಾವು ಹೆಂಚು ಮೇಲೆ ಹಾಕ್ಕೊಂಡು, ಅದರ ಮೇಲೆ ಮತ್ತೆ ಬ್ರೆಡ್ ಮೇಲೆ 1-2 ಸ್ಪೂನಷ್ಟು ಎಗ್ ಮಿಕ್ಸ್ ಮಾಡಿದ್ದ ಬೀಟನ್ನ ಹಾಕ್ಕೊಂಡು 1/2 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಅದು ಸಣ್ಣ ಊರಿನಲ್ಲಿ ಸ್ವಲ್ಪ ಬಾಯ್ಲ್ ಆಗಬೇಕು. ಈ ಥರ ಕುಕ್ ಆಗ್ತಾಯಿದೆ. ಸಣ್ಣ ಊರಿನಲ್ಲಿ ಇಟ್ಕೊಂಡ್ರೆ ಅದು ಒಳಗಡೆ ಚೆನ್ನಾಗಿ ಬೇಯುತ್ತೆ. 2 ಸೈಡೂ ನಾವು ಮಾಡಬೇಕು. ನೋಡಿ ಫ್ರೆಂಡ್ಸ್, ಮತ್ತು 1 ಸ್ಪೂನಷ್ಟು ಎಗ್ ಬಿಟ್ಟು ಬ್ರೆಡ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಅದು ಫುಲ್ ಬಾಯ್ಲ್ ಆಗಬೇಕು ಕೆಳಗಡೆ. ಮತ್ತು ಈ ಸೈಡನ್ನು ತಿರುಗಿಸಿ 2 ಸೈಡನ್ನು ನಮಗೆ ಡ್ರೈ ಥರ ಅನಿಸಿದರೆ ಸ್ವಲ್ಪ ಆಯಿಲ್ ಹಾಕ್ಕೋಬೋದು. ಇಲ್ಲಾಂದರೆ ಕೆಲವರಿಗೆ ತುಂಬ ಆಯಿಲ್ ಇಷ್ಟ ಆಗಲ್ಲ. ಹಾಗೆ ಆಯಿಲ್ ಹಾಕಿದ್ರೆ ಮೊಟ್ಟೆ ಸ್ಮೆಲ್ ಬರಲ್ಲ. ಕಮ್ಮಿ ಇದ್ದರೆ ಎಗ್ ಮಕ್ಕಳು ತಿನ್ನಲ್ಲ, ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಸ್ಮೆಲ್ ಗೊತ್ತಾಗಲ್ಲ ಅವ್ರಿಗೆ.
ನಮ್ಮ ಮಕ್ಕಳು ಎಗ್ ತಿನ್ನೋಲ್ಲ, ಹಾಗಾಗಿ ನಾವು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಈ ರೀತಿ ಮಾಡಿಕೊಟ್ರೆ ತಿಂತಾರೆ, ಎಗ್ ಸ್ಮೆಲ್ ಇರಲ್ಲ ಅಂತ. ಅದಕ್ಕೆ ನಿಮ್ಮ ಮನೇಲೂ ಮಕ್ಕಳು ಎಗ್ ತಿನ್ನಲ್ಲ ಅಂದರೆ ಈ ಥರ ಮಾಡಿ ನೋಡಿ, ತುಂಬ ಇಷ್ಟಪಡ್ತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ಗಾದ್ರೂ ಓಕೆ, ಸ್ಕೂಲಿಂದ ಬಂದ ಮೇಲೆ ನಾವು ರೆಡಿ ಮಾಡಿಟ್ಕೊಂಡ್ರೆ ಬಿಸಿಯಾಗಿ ಈ ಥರ ಅವ್ರಿಗೆ ಬೆಡ್ ರೋಸ್ಟ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟ ಅಂದ ತಿಂತಾರೆ. ಎಗ್ಗು ಒಳ್ಳೆಯದು ಆರೋಗ್ಯಕ್ಕೆ. ದಿನ ಕೊಟ್ಟಿಲ್ಲ ಅಂದರೂ ವೀಕ್ಲಿ ಒನ್ಸ್ ಕೊಟ್ಟರು ಮಕ್ಕಳು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ತುಂಬ ಖುಷಿಯಿಂದ ತಿಂತಾರೆ. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ಈ ಥರ ಎರಡೂ ಫುಲ್ ಬಾಯ್ಲ್ ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕು. ಎಗ್ ಒಳಗಡೆ ಜಾಸ್ತಿ ಉರಿ ಇಟ್ಟಿದ್ರೆ ಒಳಗಡೆ ಬೆಂದಿರಲ್ಲ, ಮೇಲೆ ಮಾತ್ರ ರೆಡ್ಡಾಗಿರುತ್ತೆ. ಅದಕ್ಕೇ ಸಣ್ಣ ಉರಿನಲ್ಲಿ ಇಟ್ಕೊಂಡು ಎಲ್ಲನೂ ಮಾಡಿಕೊಂಡು ರೆಡಿ ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೊಂಡು ಮಕ್ಕಳಿಗೆ ಎಮ್ಮಿಯಾಗಿ ಸ್ನ್ಯಾಕ್ಸ್ಗೂ ಆಗುತ್ತೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ತಿನ್ಬೋದು. ಒಳಗಡೆ ಸಣ್ಣ ಉರಿನಲ್ಲಿ ಇಟ್ಟಿದ್ದರಿಂದ ಒಳಗಡೆನೂ ಬೆಂದಿರುತ್ತೆ ನೋಡಿ. ಒಳಗಡೆನೂ ಡಿಪ್ ಫುಲ್ಲು ಸ್ಟಫಾಗಿ ಹೆಂಗೆಲ್ಲ ಇರುತ್ತಂದರೆ ಈ ರೀತಿಯಲ್ಲಿ ಇರುತ್ತೆ. ಅದಕ್ಕೆ ಸಣ್ಣ ಉರಿನಲ್ಲಿ ಬೇಯಿಸಿದ್ದು ನೋಡಿ. ಈ ಥರ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ. ಟೇಸ್ಟಿ ಎಗ್